ನಮಸ್ತೆ ಬಂಧುಗಳೇ, ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನು ಗಾಯತ್ರಿ ಶ್ರೀಧರ್. ನಾನಿವತ್ತು ನೆಲ್ಲಿಕಾಯಿ ಮೊರಬ್ಬ ಮಾಡ್ತಾಯಿದ್ದೀನಿ. ಇದು ಒಂದು ಸಿಹಿ ಆಗಿರುತ್ತೆ. ಬೆಲ್ಲದ ಪಾಕದಲ್ಲಿ ನೆಲ್ಲಿಕಾಯಿಯನ್ನು ತುರಿದು ಹಾಕಿ ಅದನ್ನು ಮಾಡೋವಂಥದ್ದು. ಇದು ನೆಲ್ಲಿಕಾಯಿ ಭೂಲೋಕದ ಅಮೃತ. ಇದರಲ್ಲಿ ತುಂಬ ವೆರೈಟಿ ಉಪ್ಪಿನಕಾಯಿಗಳು, ತೊಕ್ಕುಗಳು ಎಲ್ಲದನ್ನು ಮಾಡ್ಬೋದು. ಲೇಹಗಳನ್ನು ಸಹಿತ ಮಾಡ್ಬೋದು. ನಾನಿವಾಗ ಒಂದು 3/4 kg ನೆಲ್ಲಿಕಾಯಿ ಇಟ್ಕೊಂಡಿದ್ದೀನಿ. ತೊಳೆದು ಕ್ಲೀನ್ ಮಾಡಿದ್ದೀನಿ. ಈಗ ಒಂದು ಬಾಣಲೆ ಮೇಲೆ ತುರಿದಿರೋ ಅಂಥ ನೆಲ್ಲಿಕಾಯಿಗಳನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು, 1-2 ಸ್ಪೂನ್ನಷ್ಟು. ಅದು ನೀರು ಬಿಟ್ಕೊಳ್ಳುತ್ತೆ. ಇದನ್ನು ಇವಾಗ ನಾವು ಬಾಣಲಿನಲ್ಲಿ ಆ ನೀರೆಲ್ಲ ಆರೋ ಹಾಗೆ ಚೆನ್ನಾಗಿ ಕೈಯಾಡ್ತಾ ಬರಬೇಕು. ಕೈಯಾಡಿದ ನಂತರ ಅದನ್ನು ಬೆಲ್ಲಕ್ಕೆ ಹಾಕಬೇಕಾಗುತ್ತೆ. ಬೆಲ್ಲದ ನೀರು ಮಾಡಿ ನೆಲ್ಲಿಕಾಯಿ ಜೊತೆಯಲ್ಲೇ ಅದು ಪಾಕ ಆಗಬೇಕು. ಈ ನೆಲ್ಲಿಕಾಯಿ ತಲೆ ಕೂದಲಿನ ಆರೋಗ್ಯಕ್ಕೆ, ಇದರ ಹೆಲ್ತ್ ಬೆನಿಫಿಟ್ಗಳು ತುಂಬ ಇದ್ದಾವೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಆಮೇಲೆ BP, ಶುಗರು ಇಂಥವ್ರು ಎಲ್ಲದಕ್ಕೂ ಇದರ ಜ್ಯೂಸು ಎಲ್ಲದನ್ನು ಯಾವುದೂ ಆಗೋದಿಲ್ಲ ಅನ್ನೋ ಹಾಗಿಲ್ಲ. ತಲೆ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಕಾನ್ಸ್ಟಿಪೇಷನ್ ಇದ್ದರೆ ದಿನ ಬೆಳಗಾಗಿದ್ದು ಒಂದು ನೆಲ್ಲಿಕಾಯಿ ಪೌಡರು ಅಥವಾ ಒಟ್ಟಿನಲ್ಲಿ ಅದರದ್ದು ಏನಾದರೂ ಒಂದು ಐಟಮ್ನ ತೊಗೋಬೋದು. ನೆಲ್ಲಿಕಾಯಿ ಪೌಡ್ರ್ 1 ಸ್ಪೂನ್ ತೊಗೊಂಡ್ರೂ ಸಹಿತ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವಾಗ ನಾನು ಬೆಲ್ಲಕ್ಕೆ ನೀರು ಹಾಕ್ತಾಯಿದ್ದೀನಿ. ಅದು ಮುಳುಗುವಷ್ಟು ನೀರು ಹಾಕಿ ಅದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಅದನ್ನು ಸೋಸಿ ನಾವು ನೆಲ್ಲಿಕಾಯಿಗೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದು ಎಲ್ಲ ನೀರು ಆರಿದೆ. ನಾನು ತೊಗೊಂಡಿರೋ 3/4 kg ನೆಲ್ಲಿಕಾಯಿನಲ್ಲಿ ಎಲ್ಲ ತಗ್ಗಿಬಿಟ್ಟಿದೆ. ಸ್ವಲ್ಪನೇ ಆಗಿದೆ ಅದು. ಈಗ ಇದಕ್ಕೆ ನಾವು ಆ ಬೆಲ್ಲದ ನೀರನ್ನು ಸೋಸಿ ತಗೋಬೇಕಾಗುತ್ತೆ. ಆ ತುರಿದಿರೋ ನೆಲ್ಲಿಕಾಯಿ ಎಲ್ಲ ಡ್ರೈ ಆಗಿದೆಯಲ್ಲ, ಅದಕ್ಕೆ ನಾವು ಈ ಬೆಲ್ಲದ ನೀರನ್ನು ಸೋಸ್ತಾ ಇದ್ದೀವಿ. ಅದರಲ್ಲೇನಷ್ಟು ಗಲೀಜು ಕಾಣ್ತಾ ಇಲ್ಲ, ಕ್ಲೀನಾಗಿದೆ ಬೆಲ್ಲ. ಈಗ ಇದು 25 ನಿಮಿಷ ಒಲೆ ಮೇಲೆ ಮೀಡಿಯಮ್ ಉರಿನಲ್ಲಿ ಇದನ್ನು ಕೆದಕ್ತಾ ಇರಬೇಕು. 25 ನಿಮಿಷ ತಗೊಳುತ್ತೆ ಇದು ಫುಲ್ಲು ನೀರು ಬತ್ತೋದಕ್ಕೆ. ಅಲ್ಲಿ ತನಕನೂ ನಾವು ಮೀಡಿಯಮ್ ಉರಿನಲ್ಲಿಟ್ಟು ಕೈ ಆಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ದಿನ ಬೆಳಗಾಗಿದ್ದು ಇದನ್ನು ಸಹಿತ ಮೊರಬ್ಬನ 1 ಸ್ಪೂನ್ ತೊಗೊಂಡ್ರೆ ಕಾನ್ಸ್ಟಿಪೇಷನಿಗೆ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ಒಳ್ಳೆಯದು. ಅದರ ಬೆನಿಫಿಟ್ಗಳನ್ನು ಒಂದು ದಿನದಲ್ಲ ಹೇಳೋಕ್ಕಾಗೋದೇ ಇಲ್ಲ. ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ನೋಡಿ, ಚೆನ್ನಾಗಿದೆ ಇದು. ಇವಾಗ ಒಳ್ಳೆ ಹೊಳಪು ಬಂದಿದೆ, ನೈಸಾಗಿ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ಇದು ನೆಲ್ಲಿಕಾಯಿ ಪದಾರ್ಥಗಳನ್ನು ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತಿದ್ದೀನಿ. ಇವಾಗ ಬಂದಿದೆ ಮಾರ್ಕೆಟಿಗೆಲ್ಲ ನೆಲ್ಲಿಕಾಯಿ. ಅದು ಒಂದು 8 ತಿಂಗಳು ಇರುತ್ತೆ ಮಾರ್ಕೆಟ್ನಲ್ಲಿ. ಎಲ್ಲೋ ಒಂದು 2-3 ತಿಂಗಳು ಮಾತ್ರ ನೆಲ್ಲಿಕಾಯಿ ಸಿಗೋದಿಲ್ಲ ವರ್ಷದಲ್ಲಿ ಅಷ್ಟೇ. ಬೆಟ್ಟದ ನೆಲ್ಲಿಕಾಯಿ ಪ್ರಯೋಜನಗಳು ತುಂಬ ಇದ್ದಾವೆ. ನೀವು ಸಹಿತ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕಾಣಿಸುತ್ತೆ, ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಅದು ಬೆಲ್ಲದ ಪಾಕದಲ್ಲಿ ಬೆಂದಿರೋ ನೆಲ್ಲಿಕಾಯಿ ಟ್ರಾನ್ಸ್ಪರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.